ನಮಸ್ಕಾರ. ರೆಕಾರ್ಡ್ ಭರ್ತಿ ಮಾಡುವುದು, ಉಗುರುಗಳಿಗೆ ಆಕಾರ ನೀಡಲು ಡ್ರೇಪ್ ಮಾಡುವುದು ಮತ್ತು ಪರಿಕರಗಳನ್ನು ಬಳಸುವುದರ ಕುರಿತ ತರಬೇತಿಗೆ ಸ್ವಾಗತ. ಈ ತರಬೇತಿಯ ಕೊನೆಯಲ್ಲಿ ರೆಕಾರ್ಡ್ ಕಾರ್ಡ್ ಅನ್ನು ಭರ್ತಿ ಮಾಡಲು ಮೆನಿಕ್ಯೂರ್ ಅಥವಾ ಪೆಡಿಕ್ಯೂರ್ಗೆ ಗ್ರಾಹಕರನ್ನ ಡ್ರೇಪ್ ಮಾಡುವುದು ಮತ್ತು ಉಗುರುಗಳ ಆಕಾರಗಳನ್ನು ಮಾಡಲು ಪರಿಕರಗಳು ಮತ್ತು ಸಲಕರಣೆಗಳನ್ನು ದಕ್ಷವಾಗಿ ಬಳಸಲು ನಿಮಗೆ ಸಾಧ್ಯವಾಗುತ್ತದೆ. ಗ್ರಾಹಕರಿಗೆ ಮೆನಿಕ್ಯೂರ್ ಮಾಡುವುದನ್ನ ಆರಂಭಿಸುವುದಕ್ಕೂ ಮೊದಲು ಉಗುರುಗಳನ್ನು ಗಮನಿಸಿ. ಉಗುರುಗಳು ಆರೋಗ್ಯಕರವಾಗಿವೆಯೇ ಅಥವಾ ಅನಾರೋಗ್ಯಕರವಾಗಿವೆಯೇ ಎಂದು ಗಮನಿಸಿ. ನೀವು ಗಮನಿಸಿದ ನಂತರ ಗ್ರಾಹಕರು ಉಗುರಿನ ರೋಗ, ಸೋಂಕುಗಳು ಅಥವಾ ಅನಾರೋಗ್ಯವನ್ನು ಹೊಂದಿದ್ರೆ ಗ್ರಾಹಕರಿಗೆ ತಿಳಿಸಿ. ಆಗ ಗ್ರಾಹಕರು ಚಿಕಿತ್ಸೆ ಪಡೆಯುವುದಕ್ಕೆ ಮನಸ್ಸು ಮಾಡಬಹುದು. ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಸೋಂಕುಗಳನ್ನು ಹೊಂದಿರುವ ಗ್ರಾಹಕರಿಗೆ ನೀವು ಎಂದಿಗೂ ಉಗುರು ಸೇವೆಗಳನ್ನು ನೀಡಬಾರದು. ಗ್ರಾಹಕರಿಗೆ ಡಯಾಬಿಟಿಸ್ ಇದೆಯೇ ಮತ್ತು ಮೆನಿಕ್ಯೂರ್ ಮತ್ತು ಪೆಡಿಕ್ಯೂರ್ ಮಾಡಿಸಿಕೊಳ್ಳಲು ವೈದ್ಯರಿಂದ ಅನುಮತಿಯನ್ನ ಹೊಂದಿದ್ದಾರೆ ಎಂದು ಪರಿಶೀಲಿಸಿ. ಹಾಗೆಯೇ ವಿಧಾನದಲ್ಲಿ ಬಳಸಲಾಗುವ ಉಗುರಿನ ಎನಾಮೆಲ್, ತೈಲ ಅಥವಾ ಇತರ ಸಾಮಗ್ರಿಗಳಿಗೆ ಅಲರ್ಜಿಯನ್ನ ಗ್ರಾಹಕರು ಹೊಂದಿದ್ದಾರೆಯೇ ಎಂದು ಪರಿಶೀಲಿಸಿ. ಈಗ ನೀವು ಗಮನಿಸಿರುವುದನ್ನ ಆಧರಿಸಿ ಕಂಡು ಬಂದಿರುವುದನ್ನ ಕ್ಲೈಂಟ್ ರೆಕಾರ್ಡ್ ಕಾರ್ಡ್ನಲ್ಲಿ ದಾಖಲಿಸಿ. ಫ್ರೀ ಟ್ರೀಟ್ಮೆಂಟ್ ಪ್ರೊಸೀಜರ್ ನಂತರದಲ್ಲಿ ಪ್ರೊಸೀಜರ್ ಕ್ಲೈಂಟ್ ಅನ್ನ ನೀವು ಸಿದ್ಧಪಡಿಸಬಹುದು. ನೀವು ಕ್ಲೈಂಟ್ ಅನ್ನ ಸಿದ್ಧಪಡಿಸುವಾಗ ಅವರನ್ನ ಆರಾಮದಾಯಕವಾಗಿಸಿ. ಯಾವುದೇ ಕಿರಿಕಿರಿ ಇಲ್ಲದೆ ಪ್ರಶ್ನೆಗಳನ್ನ ಕೇಳಲು ಗ್ರಾಹಕರನ್ನ ಪ್ರೋತ್ಸಾಹಿಸಿ. ಕ್ರಮವನ್ನ ಆರಂಭಿಸುವುದಕ್ಕೂ ಮೊದಲು ಗ್ರಾಹಕರನ್ನ ಆರಾಮದಾಯಕ ಭಂಗಿಯಲ್ಲಿಡಿ. ಗ್ರಾಹಕರ ಚಲನೆ, ಆರಾಮ ಮತ್ತು ಗೌಪ್ಯತೆಯ ಕಾಳಜಿಯನ್ನು ವಹಿಸಿ. ಗ್ರಾಹಕರ ಬಟ್ಟೆಗಳನ್ನ ಟವಲ್ಗಳಿಂದ ಮತ್ತು ವಿಲೇವಾರಿ ಮಾಡಬಹುದಾದ ಶೀಟ್ ಅಥವಾ ಬಟ್ಟೆಯನ್ನ ಬಳಸಿ ರಕ್ಷಿಸಿ. ಚಿಕಿತ್ಸೆ ನೀಡಬೇಕಿರುವ ಸ್ಥಳದಿಂದ ಎಲ್ಲ ಆಭರಣವನ್ನ ತೆಗೆದುಹಾಕಿ. ಈಗ ನೀವು ರೆಕಾರ್ಡ್ಗಳನ್ನ ಭರ್ತಿ ಮಾಡಿದ್ದೀರಿ ಮತ್ತು ಗ್ರಾಹಕರನ್ನ ಡ್ರೇಪ್ ಮಾಡಿದ್ದೀರಿ. ಈಗ ಉಗುರುಗಳಿಗೆ ಆಕಾರ ನೀಡಲು ಬಯಸುವ ವಿವಿಧ ಪರಿಕರಗಳು ಮತ್ತು ಸಲಕರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಕ್ಲೈಂಟ್ ಚೇರ್, manicure stool, manicure table, manicure tray, manicure bowl, infrared lamp, hot plate, medium size bowl, electric manicure kit, orange wood stick, emery board, magnifying glass, cuticle pusher, cuticle clipper, nail brush, nail scissors, nail buffer, spatula, UV LED lamp. Materials: nail varnish remover, cuticle oil or cream, whitening pencil, nail varnish, cuticle remover, nail bleachers, nail strengthener, hand lotion and cream, top coat, base coat, liquid hand wash, H2O2, manicure shampoo, cotton, vegetable oil, sea salt, antiseptic solution, scrub, pack. ಈಗ ಉಗುರುಗಳಿಗೆ ಆಕಾರ ನೀಡಲು ಬಯಸುವ ವಿವಿಧ ಪರಿಕರಗಳು ಮತ್ತು ಸಲಕರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಉಗುರಿನ ಪಾಲಿಶ್ ಅನ್ನು ತೆಗೆಯಲು ಅಸಿಟೋನ್ ಅನ್ನು ಬಳಸಲಾಗುತ್ತದೆ. ಚಿಕಿತ್ಸೆಗೂ ಮೊದಲು ಕೈಗಳನ್ನು ಶುಚಿಗೊಳಿಸಲು ಮತ್ತು ಗ್ರಾಹಕ ಕೈಗಳನ್ನು ನೆನೆಸಲು, ಸೂಕ್ಷ್ಮ ಜೀವಿಗಳು ದ್ವಿಗುಣಗೊಳ್ಳುವುದನ್ನು ತಡೆಯಲು ಆಂಟಿಸೆಪ್ಟಿಕ್ ಅನ್ನು ಬಳಸಲಾಗುತ್ತದೆ. ಬೇಸ್ ಕೋಟ್ ಬಣ್ಣವಿಲ್ಲದ ದ್ರವವಾಗಿದ್ದು ಇದನ್ನ ಬಣ್ಣದ ನೇಲ್ ಪಾಲಿಶ್ ಹಚ್ಚುವುದಕ್ಕೂ ಮೊದಲು ಉಗುರಿನ ಮೇಲೆ ಹಚ್ಚಲಾಗುತ್ತದೆ. ಇದು ನೇಲ್ ಪ್ಲೇಟ್ ಕಲೆಯಾಗುವುದನ್ನು ತಪ್ಪಿಸುತ್ತದೆ ಮತ್ತು ಉಗುರಿನ ಮೇಲ್ಮೈ ಸಿದ್ಧ ಮಾಡಲು ನೇಲ್ ಪಾಲಿಶ್ಗೆ ಅನುವು ಮಾಡುತ್ತದೆ. ಕೆಲವು ಬೇಸ್ ಕೋಟ್ಗಳಲ್ಲಿ ನೇಲ್ ಸ್ಟ್ರೆಂಥನರ್ಗಳು ಇರುತ್ತವೆ. ಕ್ಯೂಟಿಕಲ್ ಕ್ರೀಮ್ ಅನ್ನ ಕ್ಯೂಟಿಕಲ್ಗಳನ್ನ ಮೃದುವಾಗಿಸಲು,
ಬಳಸಲಾಗುತ್ತದೆ. ಇದರಿಂದಾಗಿ ಯಾವುದೇ ಹಾನಿ ಅಥವಾ ಅನಾನುಕೂಲ ಇಲ್ಲದೆ ಹಿಂದಕ್ಕೆ ನೂಕಬಹುದು. ಕ್ಯೂಟಿಕಲ್ ಆಯಿಲ್ ಒಂದು ವಿಶೇಷ ತೈಲವಾಗಿದ್ದು ಕೈ ಬೆರಳುಗಳ ಉಗುರುಗಳ ಸುತ್ತ ಕ್ಯೂಟಿಕಲ್ ಅನ್ನು ಮೃದುವಾಗಿಸಲು ಮತ್ತು ಲ್ಯೂಬ್ರಿಕೇಟ್ ಮಾಡಲು ಬಳಸಲಾಗುತ್ತದೆ. ಕ್ಯೂಟಿಕಲ್ ರಿಮೂವರ್ ದ್ರಾವಣವು ಆಲ್ಕಲೈನ್ ಗ್ಲಿಸರಿನ್ ಮತ್ತು ನೀರಿನ ಮಿಶ್ರಣವಾಗಿದೆ. ಮೃದುವಾಗಿಸಲು ಮತ್ತು ಉಗುರಿನ ಸುತ್ತ ಸತ್ತ ಕ್ಯೂಟಿಕಲ್ಗಳನ್ನು ತೆಗೆದುಹಾಕಲು ಇದನ್ನು ಬಳಸಲಾಗಿದೆ. ಕ್ಯೂಟಿಕಲ್ ಅನ್ನು ಒಡೆದು ಹಾಕುವ ಮೂಲಕವೂ ಇದು ಕೆಲಸ ಮಾಡುತ್ತದೆ. ಅದರಿಂದಾಗಿ ಕ್ಯೂಟಿಕಲ್ ಚಾಕು ಬಳಸಿ ನೇಲ್ ಪ್ಲೇಟ್ನಿಂದ ಮೃದುವಾಗಿ ಅವುಗಳನ್ನು ಕೆತ್ತು ತೆಗೆಯಬಹುದು. ಕ್ಯೂಟಿಕಲ್ ಎಕ್ಸೋಪಾಲಿಯಂಟ್ ಎಂಬುದು ಮೃದುವಾದ ಗಂಟಾಗಿರುವ ಸಾಮಗ್ರಿಯಾಗಿದ್ದು ಮಂದ ಸತ್ತ ಕೋಶಗಳನ್ನು ತೆಗೆದುಹಾಕಿ ಕ್ಯೂಟಿಕಲ್ ಮತ್ತು ಉಗುರುಗಳನ್ನು ಮೆತ್ತಗೆ ಮೃದುವಾಗಿಸಿ ಮತ್ತು ನೀಟಾಗಿಸಿ ಇಡುವುದಕ್ಕೆ ಕ್ಯೂಟಿಕಲ್ ಟ್ರಿಮ್ಮರ್ ನಂತರ ಬಳಸಲಾಗುತ್ತದೆ. ಕೈಗಳು ಮತ್ತು ಕ್ಯೂಟಿಕಲ್ಗಳ ಮೇಲೆ ಚರ್ಮವನ್ನು ಮೃದುವಾಗಿಸಲು ಕೈ ಕ್ರೀಮ್ಗಳನ್ನು ಬಳಸಲಾಗುತ್ತದೆ. ಇದು ಮಸಾಜ್ಗೆ ಜಾರುವಿಕೆ ಒದಗಿಸುತ್ತದೆ. ಅಂದರೆ ಥೆರಪಿಸ್ಟ್ ಕೈಗಳು ಚರ್ಮದ ಮೇಲೆ ಯಾವುದೇ ಘರ್ಷಣೆ ಮತ್ತು ಅನಾನುಕೂಲವನ್ನು ಉಂಟು ಮಾಡದೆ ಸರಾಗವಾಗಿ ಜಾರುತ್ತದೆ. ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು, ಚರ್ಮವನ್ನು ಸ್ವಚ್ಛಗೊಳಿಸಲು, ಕಂಡೀಷನ್ ಮಾಡಲು, ಮೃದುವಾಗಿಸಲು ಮತ್ತು ಚರ್ಮವನ್ನು ರಿಫ್ರೆಶ್ ಮಾಡಲು ಎಕ್ಸೋಪಾಲಿಯಂಟ್ ಅನ್ನು ಬಳಸಲಾಗುತ್ತದೆ. ಇದನ್ನು ಸ್ಕ್ರಬ್ ಎಂದು ಕರೆಯಲಾಗುತ್ತದೆ. ಕ್ಯೂಟಿಕಲ್ಗಳನ್ನು ಹಿಂದಕ್ಕೆ ನೂಕಲು ಸಿದ್ಧತೆಯ ರೂಪದಲ್ಲಿ ಕೈಗಳನ್ನು ಅದ್ದಲು ಬೆಚ್ಚನೆ ನೀರಿನ ಜೊತೆಗೆ ಹೈಜಿನಿಕ್ ಲಿಕ್ವಿಡ್ ಸೋಪ್ ಅನ್ನು ಬಳಸಲಾಗುತ್ತದೆ. ನೇಲ್ ಹಾರ್ಡನರ್ ಅಥವಾ ಸ್ಟ್ರೆಂಥನರ್ ಹಲವು ವಿಧಗಳಲ್ಲಿ ಲಭ್ಯವಿದೆ ಮತ್ತು ಹಾನಿಗೊಂಡ ಮತ್ತು ಗಡುಸಾದ ಉಗುರುಗಳನ್ನು ಗಟ್ಟಿಗೊಳಿಸಲು, ಒಡೆಯುವುದು, ಬೆರುಕು ಬಿಡುವುದು ಮತ್ತು ಸುಲಿಯುವುದರಿಂದ ರಕ್ಷಿಸಲು ಮತ್ತು ಕಂಡೀಷನ್ ಮಾಡಲು ಬಳಸಲಾಗುತ್ತದೆ. ನೇಲ್ ಪಾಲಿಶ್, ವ್ಯಾನಿಶ್, ಪೇಂಟ್ನ ಅಸಾರ್ಟೆಡ್ ಬಣ್ಣಗಳು ಅಥವಾ ನೇಲ್ ಕಲರ್ ಅನ್ನ ಉಗುರುಗಳನ್ನು ಸುಂದರಗೊಳಿಸಲು ಮತ್ತು ರಕ್ಷಿಸಲು ನೇಲ್ ಪ್ಲೇಟ್ ಮೇಲೆ ಬಳಸಲಾಗುತ್ತದೆ. ಬಣ್ಣ ಕಳೆದುಕೊಂಡ ಮುಕ್ತ ತುದಿಯನ್ನ ಬಿಳಿಯಾಗಿಸಲು ನೇಲ್ ವೈಟ್ ಪೆನ್ಸಿಲ್ ಬಳಸಲಾಗುತ್ತದೆ. ಫ್ರೆಂಚ್ ಮ್ಯಾನಿಕ್ಯೂರ್ ಮಾಡಲು ಇದನ್ನು ನೀವು ಬಳಸಬಹುದು. ಕಲೆ ಇರುವ ಉಗುರುಗಳನ್ನು ಬಿಳಿಯಾಗಿಸಲು ನೇಲ್ ಬ್ಲೀಚ್ ಅನ್ನು ನೀವು ಬಳಸಬಹುದು. ಟಾಪ್ ಕೋಟ್ ಎಂಬುದು ಬಣ್ಣ ಇಲ್ಲದ ಲಿಕ್ವಿಡ್ ಸೀಲರ್ ಆಗಿದ್ದು ಪಾಲಿಶ್ ರಕ್ಷಣೆ ಮಾಡಲು ಪಾಲಿಶ್ ಮೇಲೆ ಹಚ್ಚಲಾಗುತ್ತದೆ. ಇದು ಎದ್ದು ಹೋಗುವುದನ್ನು ತಡೆಯುತ್ತದೆ ಮತ್ತು ಅಧಿಕ ಹೊಳಪನ್ನು ನೀಡುತ್ತದೆ. ವಿಭಿನ್ನ ವಿಧಗಳ ನೇಲ್ ಪಾಲಿಶ್ ಡ್ರೈಯರ್ಗಳನ್ನು ಒಣಗುವ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಬಳಸಲಾಗುತ್ತದೆ. ತ್ವರಿತವಾಗಿ ಒಣಗುವ ಸಿಂಪಡಣೆಗಳು ನೇಲ್ ಪಾಲಿಶ್ ಮೇಲೆ ನೇರವಾಗಿ ಲಿಕ್ವಿಡ್ ಸುರಿಯುವುದು, ಟಾಪ್ ಡ್ರೈಯಿಂಗ್ ಕೋಟ್ಗಳು ಮತ್ತು ಅಲ್ಟ್ರಾವೈಲೆಟ್ ಲ್ಯಾಂಪ್ಗಳನ್ನು ಮಾಡಬಹುದಾಗಿದೆ. ಹಳದಿ ಉಗುರುಗಳನ್ನು ತಿಳಿಯಾಗಿಸಲು ಮತ್ತು ಅದರ ನೈಸರ್ಗಿಕ ಆರೋಗ್ಯಕರ ಸ್ಥಿತಿಗೆ ಮರಳಿಸಲು ಹೈಡ್ರೋಜನ್ ಪೆರಾಕ್ಸೈಡ್ ಬಳಸಲಾಗುತ್ತದೆ. ಒದ್ದೆ ಮಾಡಿದ ಹತ್ತಿಯ ಚೆಂಡನ್ನು ನಿಮ್ಮ ಉಗುರುಗಳ ಮೇಲೆ ಉಜ್ಜಿ ಮತ್ತು ವ್ಯತ್ಯಾಸವನ್ನು ಗಮನಿಸಿ. ಉಗುರಿನಲ್ಲಿ ಶಿಲೀಂಧ್ರ ತುಂಬಿಕೊಳ್ಳುವುದನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ಈಗ ನೀವು ಮಾಡೆಲ್ನ ಅಂತ್ಯಕ್ಕೆ ಬಂದಿದ್ದೀರಿ. ವರದಿ ಭರ್ತಿ ಮಾಡುವುದು ಹೇಗೆ, ಗ್ರಾಹಕರಿಗೆ ಡ್ರೇಪ್ ಮಾಡುವುದು ಹೇಗೆ ಮತ್ತು ಉಗುರುಗಳಿಗೆ ಆಕಾರ ನೀಡುವುದಕ್ಕಾಗಿ ಸಾಮಗ್ರಿಗಳು ಮತ್ತು ಪರಿಕರಗಳನ್ನು ಬಳಸುವುದು ಹೇಗೆ ಎಂದು ತಿಳಿದಿದ್ದೀರಿ. ಧನ್ಯವಾದಗಳು.